ಪ್ರಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ. ಇದು ಕ್ರಾಂತಿಯೋಗಿ. ಮಾನ್ಯರೇ, ದ್ವಾಪರ ಯುಗದಲ್ಲಿ ಧರ್ಮದ ಪಾಲನೆಯ ಜವಾಬ್ದಾರಿಯನ್ನು ಹೊತ್ತಿದ್ದ ಶ್ರೀಕೃಷ್ಣ ಸುಖವಾಗಿ ಸಂತೋಷವಾಗಿ ಆರಾಮಾಗಿ ಇದ್ನ? ಖಂಡಿತ ಇಲ್ಲ. ಅವನಿಗೂ 108 ನೋವುಗಳು, ಹತಾಶೆಗಳು, ಜವಾಬ್ದಾರಿಗಳು, ಸಂಕಟಗಳು, ಕೊನೆಗೆ ಶಾಪಗಳು ಸಹ ಭಗವಂತನ ಅವತಾರಿಯಾಗಿದ್ದ ಕೃಷ್ಣನನ್ನ ಹೆಜ್ಜೆ ಹೆಜ್ಜೆಗೂ ಹಿಂಬಾಲಿಸುತ್ತಿದ್ವು. ಕೃಷ್ಣನಿಗೂ ಕೂಡ ಅನೇಕ ರಹಸ್ಯಗಳು ಇದ್ವು. ಈ ಮಹಾಭಾರತದ ಕಥೆಯನ್ನ ಹೇಳೋಕೆ ಹೊರಟ್ರೆ ಸಾವಿರಾರು ಭಾಗಗಳಾದ್ರೂ ಕಮ್ಮಿನೇ. ಅದರಲ್ಲಿ ಮಹಾಭಾರತದ ಸೂತ್ರಧಾರಿ ಬಗ್ಗೆ ಅನೇಕ ಉಪಕಥೆಗಳಿವೆ. ಕೆಲವರು ಕೇಳೋ ಹಾಗೆ ಕೃಷ್ಣ ಯಾವಾಗಲೂ ನವಿಲುಗರಿಯನ್ನ ತನ್ನ ಶಿರದ ಮೇಲೆ ಇಟ್ಕೊಂಡಿರ್ತಾನಲ್ಲ, ಯಾಕೆ? ಅನೇಕ ಪ್ರಶ್ನೆಗಳನ್ನ ಕೇಳಬಹುದು. ಇಂತಹ ಪ್ರಶ್ನೆಗಳಿಗೆ ಇವತ್ತು ರೋಚಕ ಸಂಗತಿ ಒಂದನ್ನ ನಿಮ್ಮ ಮುಂದೆ ಇಡ್ತೀವಿ. ಕೊನೆವರೆಗೂ ತಪ್ಪದೆ ನೋಡಿ ಅಂತ ಹೇಳ್ತಾ, ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ, ಹಾಗೆ ಬೆಲ್ ಬಾರಿಸಿ ಲೈಕ್ ಕೊಡೋದನ್ನ ಮರಿಬೇಡಿ. ನವಿಲುಗರಿಯನ್ನ ತನ್ನ ಶಿರದ ಮೇಲೆ ಹೊಂದಿರದ ಶ್ರೀಕೃಷ್ಣನ ಮುಖವನ್ನ ಕಲ್ಪಿಸಿಕೊಳ್ಳೋಕು ನಮಗೆ ಅಸಾಧ್ಯ. ಯಾವುದೇ ಯಕ್ಷಗಾನ ಇರಲಿ, ನಾಟಕ ಇರಲಿ ಅಥವಾ ಮಕ್ಕಳ ಛದ್ಮವೇಷ ಸ್ಪರ್ಧೆ ಇರಲಿ, ಕೃಷ್ಣನ ಪಾತ್ರ ಇದೆ ಅಂದ್ರೆ ನವಿಲುಗರಿ ಬೇಕೇ ಬೇಕು. ಈ ನವಿಲುಗರಿ ಕೃಷ್ಣನ ಮುಕುಟದ ಶೋಭೆಯನ್ನ ಹೆಚ್ಚಿಸೋದಂತೂ ಸುಳ್ಳಲ್ಲ. ಈ ನವಿಲುಗರಿಯ ಬಗ್ಗೆ ತಿಳ್ಕೊಬೇಕು ಅಂದ್ರೆ ನಾವು ರಾಮಾಯಣದ ಸಮಯಕ್ಕೆ ಹೋಗ್ಲೇಬೇಕು. ವಿಷ್ಣುವಿನ ದಶಾವತಾರಗಳಲ್ಲಿ ರಾಮ ಹಾಗೂ ಕೃಷ್ಣ ಬರ್ತಾರೆ. ಆದುದರಿಂದ ರಾಮಾಯಣ ಹಾಗೂ ಮಹಾಭಾರತದ ಕೆಲವು ಪ್ರಸಂಗಗಳಿಗೆ ಒಂದಕ್ಕೊಂದು ಸಂಬಂಧ ಇದ್ದೇ ಇರುತ್ತೆ. ಶ್ರೀರಾಮ, ಸೀತೆ, ಲಕ್ಷ್ಮಣರು ವನವಾಸಕ್ಕೆಂದು ಅಯೋಧ್ಯೆಯಿಂದ ಹೊರಟು ಗುಹನಿಂದ ಗಂಗೆಯನ್ನ ದಾಟಿ ಮುಂದೆ ಸಾಗಿ ಅಡವಿಯನ್ನ ಪ್ರವೇಶಿಸುತ್ತಾರೆ. ನಡೆದು ದಣಿದ ಸೀತಾಮಾತೆಗೆ ಬಹಳ ಬಾಯಾರಿಕೆಯಾಗುತ್ತೆ. ದಟ್ಟ ಅಡವಿಯಲ್ಲಿ ಹತ್ತಿರದಲ್ಲೆಲ್ಲೂ ನೀರು ಕಾಣಿಸೋದಿಲ್ಲ. ದೂರದವರೆಗೂ ಬರೀ ಕಾಡೆ ಕಾಣುತ್ತಿತ್ತು. ಆಗ ಶ್ರೀರಾಮ ವನದೇವಿಯನ್ನ ಪ್ರಾರ್ಥಿಸಿ, ಏ ವನದೇವತೆಯೇ, ಕೃಪೆ ಮಾಡಿ ಎಲ್ಲಾದರೂ ಹತ್ತಿರದಲ್ಲಿ ನೀರಿದ್ದರೆ ಅಲ್ಲಿಗೆ ಹೋಗುವ ಮಾರ್ಗವನ್ನ ತೋರಿಸುವಂತ ಬೇಡಿಕೊಳ್ತಾನೆ. ಆಗ ಅಲ್ಲೊಂದು ನವಿಲು ಬಂದು, ಇಲ್ಲೇ ಸ್ವಲ್ಪ ದೂರದಲ್ಲಿ ಒಂದು ಸರೋವರವಿದೆ, ನಡೆಯಿರಿ, ನಾನು ಮಾರ್ಗವನ್ನ ತೋರಿಸ್ತೀನಿ, ಆದರೆ ನೀವು ಮಾರ್ಗದಲ್ಲಿ ದಾರಿ ತಪ್ಪೋದು ಸುಳ್ಳಲ್ಲ ಅಂತ ನವಿಲು ಶ್ರೀರಾಮನಿಗೆ ಹೇಳುತ್ತೆ. ನವಿಲಿನ ಆ ಮಾತಿಗೆ ಶ್ರೀರಾಮ, ಹಾಗೇಕೆ ನಾವು ದಾರಿ ತಪ್ಪುತ್ತೇವೆ ಅಂತ ಕೇಳಿದಾಗ ನವಿಲು, ನಾನು ಹಾರುತ್ತಾ ಹೋಗುತ್ತೇನೆ, ನೀವು ನಡೆಯುತ್ತಾ ಬರುತ್ತೀರಾ, ಹಾರುತ್ತಿರುವ ನನ್ನನ್ನು ನೀವು ಹಿಂಬಾಲಿಸಲಾರಿರಿ, ಆದ್ದರಿಂದ ದಾರಿ ತಪ್ಪಬಹುದು. ನಿಮಗೆ ದಾರಿ ತಿಳಿಸಲು ನಾನು ಹಾರುತ್ತಾ ಹೋಗುವಾಗ ನನ್ನ ಒಂದೊಂದೇ ಗರಿಯನ್ನ ಕಿತ್ತು ಕೆಳಗೆ ಹಾಕುತ್ತೇನೆ. ನೀವು ಬಿದ್ದ ಗರಿಯನ್ನ ಅನುಸರಿಸಿ ಬಂದರೆ ಆ ಸರೋವರವನ್ನ ಸುಲಭವಾಗಿ ತಲುಪಬಹುದು ಅಂತ ನವಿಲು ಶ್ರೀರಾಮನಿಗೆ ಹೇಳುತ್ತೆ. ನವಿಲು ಗರಿಗಳು ವಿಶೇಷ ಸಮಯ ಹಾಗೂ ವಸಂತ ಋತುವಿನಲ್ಲಿ ಮಾತ್ರ ತಾವಾಗಿಯೇ ಉದುರುತ್ತವೆ. ಬಲವಂತವಾಗಿ ತೆಗೆದರೆ ನವಿಲಿನ ಸಾವು ನಿಶ್ಚಯವಾಗಿತ್ತು. ಆದರೆ ಆ ನವಿಲು ಶ್ರೀರಾಮನಿಗಾಗಿ ತನ್ನ ಕೊನೆಯ ಗರಿಯನ್ನು ಕಿತ್ತು ಉದುರಿಸಿ ಸರೋವರದ ಹತ್ತಿರ, ಹಾಗೆ ತನ್ನ ಸಾವಿನ ಹತ್ತಿರ ಬಂದು ನಿಂತಿತ್ತು. ಯಾರು ಜಗತ್ತಿನ ಬಾಯಾರಿಕೆಯನ್ನ ತೀರಿಸುವರೋ ಅಂತಹ ಪ್ರಭುವಿನ ಬಾಯಾರಿಕೆ ತೀರಿಸುವ ಸೌಭಾಗ್ಯ ಇಂದು ನನ್ನ ಪಾಲಿಗೆ ಬಂದಿದೆ. ನನ್ನ ಜೀವನ ಪಾವನವಾಯಿತು. ಇನ್ನು ನನ್ನ ಜೀವನದಲ್ಲಿ ಯಾವ ಆಸೆಯೂ ಉಳಿದಿಲ್ಲ ಅಂತ ನವಿಲು ಅಂದುಕೊಳ್ಳುತ್ತಿತ್ತು. ಅಷ್ಟರಲ್ಲೇ ಅಲ್ಲಿಗೆ ಬಂದ ಪ್ರಭು ಶ್ರೀರಾಮ ನವಿಲಿನ ಸ್ಥಿತಿಯನ್ನ ಕಂಡು ದಿಗ್ಭ್ರಾಂತನಾಗಿ ಹೋಗ್ತಾನೆ. ನನಗಾಗಿ ನೀನು ನಿನ್ನ ಗರಿಗಳನ್ನ ಕಿತ್ತು ನಿನ್ನ ಜೀವನವನ್ನೇ ತ್ಯಾಗ ಮಾಡಿರುವೆ. ನನ್ನ ಮೇಲೆ ನಿನ್ನ ಋಣವಿದೆ. ಈ ಋಣವನ್ನ ನನ್ನ ಮುಂದಿನ ಅವತಾರದಲ್ಲಿ ಖಂಡಿತವಾಗಿಯೂ ತೀರಿಸುತ್ತೇನೆ. ನನಗಾಗಿ ನೀನು ತ್ಯಾಗ ಮಾಡಿದ ನಿನ್ನ ಗರಿಯನ್ನ ಸದಾ ನನ್ನ ತಲೆಯಲ್ಲಿ ಧರಿಸುತ್ತೇನೆ ಅಂತ ನವಿಲಿಗೆ ವಚನವನ್ನ ಕೊಡ್ತಾನೆ. ಆಗ ನವಿಲಿನ ಪ್ರಾಣ ಪಕ್ಷಿಯು ಹಾರಿ ಹೋಗಿ ಶ್ರೀರಾಮ ಅದಕ್ಕೆ ಮೋಕ್ಷವನ್ನ ಕರುಣಿಸ್ತಾನೆ. ಆ ನಂತರ ಶ್ರೀರಾಮ ಮುಂದಿನ ಶ್ರೀಕೃಷ್ಣನ ಅವತಾರದಲ್ಲಿ ಸದಾ ತನ್ನ ಮುಕುಟದ ಮೇಲೆ ನವಿಲುಗರಿಯನ್ನ ಧರಿಸುವ ಮೂಲಕ ನವಿಲಿಗೆ ಕೊಟ್ಟ ವಚನವನ್ನ ಈಡೇರಿಸ್ತಾನೆ. ಬಂಧುಗಳೇ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ. ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ, ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನ ತಿಳಿಸ್ತಾ ಮತ್ತೆ ಸಿಗೋಣ. ಜೈ ಹಿಂದ್.